ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅಶ್ವಥ್ ನಾರಾಯಣ್ ಬಿಜೆಪಿಯ ಮುಖ್ಯ ವಕ್ತಾರ ನಮ್ಮ ಜೊತೆಗಿದ್ದಾರೆ. ಜೊತೆಗೆ ದೇವರಾಜ್ ಅವರು ಇದ್ದಾರೆ, JDSನಿಂದ. ನಟರಾಜ್ ಗೌಡ ಅವರು ಕಾಂಗ್ರೆಸ್ನಿಂದ ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್, ಒಂದರ ನಂತರ ಒಂದರಂತೆ ವಿಪಕ್ಷಗಳಿಗೆ ವಿಷಯಗಳನ್ನು ತಟ್ಟೆಯಲ್ಲಿಟ್ಟು ಕೊಡ್ತಾ ಇರೋಂಗೆ ಅನ್ನಿಸ್ತಾ ಇದೆ. RB ತಿಮ್ಮಾಪುರ್ ವಿಷಯ ಅಜಿತ್ ನೋಡಿ, ಈ ಸರ್ಕಾರ ಬಂದ ಮೇಲೆ ನೀವು 2013 ಮತ್ತು 2018 ಸಿದ್ದರಾಮಯ್ಯನವರ ಸರ್ಕಾರಕ್ಕೂ ಈ ಸರ್ಕಾರಕ್ಕೂ ಅಜಗಜಾಂತರವಾಗಿರ್ತಕ್ಕಂಥ ವ್ಯತ್ಯಾಸ. 13ರಿಂದ 18ರವರೆಗೆ ಪಾರ್ಟಿಯ ಆಂತರಿಕ ದೃಷ್ಟಿಯಿಂದಲೂ ಮತ್ತು ಸರ್ಕಾರದ ಬಾಹ್ಯ ಇಮೇಜ್ನ ದೃಷ್ಟಿಯಿಂದಲೂ ಆ ಡೆಂಟ್ ಸಿದ್ದರಾಮಯ್ಯನವ್ರಿಗೆ ಆಗ್ತಿರ್ಲಿಲ್ಲ. ಫೈನ್, ಐಡಿಯಾಲಜಿಕಲ್ ವಿಷಯದ ಮೇಲೆ BJP ಮತ್ತು ಕಾಂಗ್ರೆಸ್ ನಡುವೆ ಅನೇಕ ತಿಕ್ಕಾಟಗಳು ನಡೆದವು. ಬಟ್ ದೇವರ್ ಪ್ಯೂರ್ಲಿ ಐಡಿಯಾಲಜಿಕಲ್, ವೈಚಾರಿಕವಾಗಿರ್ತಕ್ಕಂಥ ಸಂಘರ್ಷ BJP ಮತ್ತು ಸಿದ್ದರಾಮಯ್ಯನವರ ಮಧ್ಯೆ ನಡೆದಿತ್ತು. ಆದರೆ ಸಿದ್ದರಾಮಯ್ಯನವರ ಇಮೇಜ್ನ ಮತ್ತು ಸಿದ್ದರಾಮಯ್ಯನವರು ನಡೆಸ್ತಕ್ಕಂಥ ಸರ್ಕಾರದ ಇಮೇಜ್ನ ದೃಷ್ಟಿಯಿಂದ ನೀವು 23ರಿಂದ ನೋಡಿದ್ರೆ ಆಡಳಿತ ಒಂದಿಷ್ಟು ಸವಕಲಾಗಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಬಟ್ ಪದೇ ಪದೇ ಹೊರಗಡೆ ಬರ್ತಾ ಇರ್ತಕ್ಕಂಥ ಏನೊಂದು ಹಗರಣಗಳ ಸ್ವರೂಪದ ಒಟ್ಟಾರೆ ಮಾಹಿತಿಗಳಿವೆ. ಈಗ ಫಾರ್ ಎಕ್ಸಾಂಪಲ್ ವಾಲ್ಮೀಕಿಯಲ್ಲಿ ಸ್ಪಷ್ಟವಾಗಿತ್ತು, ಇಲ್ಲ ನಿಮಗೆ 183-82 ಕೋಟಿಯಷ್ಟು ಹಣ ಖಜಾನೆಯಿಂದ ಹೊರಗಡೆ ಹೋಗಿದೆ. ಸರ್ಕಾರ ಏನು ಹೇಳ್ತಾ ಇತ್ತು, ಸರ್ಕಾರದ ಮಂತ್ರಿಗಳು ಹೇಳ್ತಿತ್ತು, ಬರ್ತು ಬಿಡ್ರಿ ನಾಳೆ ಬರುತ್ತೆ ಆಸ್ ಇಫ್ ಇವರು 1% 2% ಬಡ್ಡಿ ಕೊಡೋರು ಮಾತಾಡ್ತಾರಲ್ಲ, ಆ ಪ್ರಮಾಣದಲ್ಲಿ ಸರ್ಕಾರದ ಮಂತ್ರಿಗಳು ಮಾತಾಡ್ತಾ ಇದ್ರು. ನಾಗೇಂದ್ರರನ್ನ ರಾಜೀನಾಮೆ ಕೊಡಿಸಿದ್ರು ನಿಜ ಇಲ್ಲ, ಬಟ್ ನಾಗೇಂದ್ರರನ್ನ ಕರ್ಕೊಂಡು ಬರಲಿಕ್ಕೆ ಮುಖ್ಯಮಂತ್ರಿಗಳೇ ಪ್ರಯತ್ನ ಮಾಡ್ತಾ ಇದ್ದದ್ದನ್ನು ನಾವು ವಾಲ್ಮೀಕಿ ಪ್ರಕರಣದಲ್ಲಿ ನೋಡಿದ್ವಿ. ಮೂಡಾ ಹಗರಣ, ಈಗ ಮುಖ್ಯಮಂತ್ರಿಗಳ ಪತ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೇನಿದೆ ಅದರಲ್ಲಿ ಕೋರ್ಟು ಒಂದು ನಿರ್ಣಯವನ್ನು ಕೊಡ್ತು, ಲೋಕಾಯುಕ್ತ ರಿಪೋರ್ಟು ಅದಾದ ಸಮನ್ಸ್ ರದ್ದು ಮಾಡಿ. ಆದರೆ ಮೂಡಾದಲ್ಲಿ ಹಗರಣ ನಡೆದಿದೆ ಅಂತಕ್ಕಂಥದ್ದನ್ನು ಯಾರೂ ಕೂಡ ಶರ್ಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎರಡನೇದು. ಮೂರನೇದು ಪ್ರಮುಖವಾಗಿರ್ತಕ್ಕಂಥ ಸಂಗತಿ ಈಗ ಅಬಕಾರಿಗೆ ಸಂಬಂಧಪಟ್ಟಂತೆ ಕಾಣ್ತಿದೆ. ಅಂದರೆ RB ತಿಮ್ಮಾಪುರ್ ವಿರುದ್ಧ ಈ ಆರೋಪಗಳು ಹೊಸದೇನಲ್ಲ. ಆದರೆ ಇಲ್ಲಿಯವರೆಗೆ ಸರ್ಕಾರ ಅದರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ಳಕ್ಕೆ ತಯಾರಿಲ್ಲ. ನೀವು ಇವತ್ತಿನ ದಿನಮಾನಗಳಲ್ಲಿ ರಾಜಕೀಯ ಎರಡೂ ಪಕ್ಷಗಳ ನಡುವೆ ಇರತಕ್ಕಂಥ ಸಮಸ್ಯೆ ಏನು ಅಂತಂದರೆ, ಇವರು ಸರ್ಕಾರ ಇದ್ದಾಗ, ಈಗ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗಲೂ ಭ್ರಷ್ಟಾಚಾರದ ಪ್ರಕರಣಗಳು ನಡೆದಿವೆ, ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಭ್ರಷ್ಟಾಚಾರದ ಪ್ರಕರಣಗಳು ನಡೆದಿವೆ. ಬರೀ ಇಬ್ಬರ ವಿರುದ್ಧ ಒಬ್ಬರದ್ದು ಆರೋಪ ಅಲ್ಲ, ಇಲ್ಲಿ ನೈತಿಕವಾಗಿರ್ತಕ್ಕಂಥ ಪ್ರಶ್ನೆ ಇದೆ. ಹೀಗಾಗಿ ನನಗನ್ಸುತ್ತೆ RB ತಿಮ್ಮಾಪುರ್ ಪ್ರಕರಣದಲ್ಲಿ ಸರ್ಕಾರದ ಸ್ಟ್ಯಾಂಡ್ ಏನು, ಇನ್ನೂ ಅನೇಕ ದಾಖಲೆಗಳು ಇವೆ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಆಡಿಯೋ ದಾಖಲೆಗಳಿವೆ, ಯಾರಿಂದ ತೆಗೆದುಕೊಂಡ್ರು ಅಂತಕ್ಕಂಥದ್ದಿದೆ. ಇವತ್ತು ರಾಹುಲ್ ಗಾಂಧಿಗೆ ಅವರು ಪತ್ರವೂ ಬರೆದಿದ್ದಾರೆ. ಹಿಂದೆ ನೀವು ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಒಂದು ಪತ್ರವನ್ನು ಬರೆದ್ರು, ಒಂದು ಹೇಳಿಕೆಯನ್ನು ಕೊಟ್ಟರು ಅನ್ನುವ ಕಾರಣಕ್ಕೋಸ್ಕರ ಯಾವೆಲ್ಲ ಆರೋಪಗಳನ್ನು ನೀವು ಮಾಡಿದ್ರಿ. ಸರಿ, ನೀವು ಮಾಡಿದ್ರಿ, ನೀವು ಮಾಡಬೇಕೋ ಬೇಡವೋ ಅಂತಕ್ಕಂಥದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಆದರೆ ಇವತ್ತು ಅದೇ ಅಬಕಾರಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ರಾಹುಲ್ ಗಾಂಧಿ, ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷರು ಪತ್ರ ಬರೆದಾಗ ನೀವು ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಕ್ಕೂ ತಯಾರಿಲ್ಲ. ನನಗನ್ಸುತ್ತೆ ಅಜಿತ್, ಇದರಿಂದ ಏನಾಗುತ್ತೆ ಅನ್ನೋದು ನೋಡಿ. ಯಾವಾಗ ಸರ್ಕಾರ ಅಥವಾ ಒಂದು ರಾಜಕೀಯ ಪಕ್ಷ ಈ ವಿಷಯಗಳ ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ಳಲ್ಲ, ಯು ವಿಲ್ ಫೇಸ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಡ್ಯೂರಿಂಗ್ ಇಲೆಕ್ಷನ್ಸ್. ಈಗ ನಿಮ್ಗೆ ಅರ್ಥ ಆಗಲ್ಲ, ಅಧಿಕಾರ ಇದೆ ಕೈಯಲ್ಲಿ. ಈಗ ನಿಮ್ಗೆ ಅದು ಅರ್ಥ ಆಗಲ್ಲ. ಯಾಕಂತಂದರೆ ಇವತ್ತು ಅಧಿಕಾರ ಇದೆ, ಎಲ್ಲವೂ ನಡೀತಾ ಇದೆ. ಜಾತಿಯ ದೃಷ್ಟಿಯಿಂದ ನೋಡ್ತಿರೋ, ಬೇರೆ ದೃಷ್ಟಿಯಿಂದ ನೋಡ್ತಿರೋ, ನಮ್ಮ ಬಣ ಅಂತ ನೋಡ್ತಾ ಇದ್ದೀರಿ. ಅಂದರೆ ಇಡೀ ಸರ್ಕಾರವೇ ಒಂಥರ ಪ್ರಿಯಾಂಕ ಖರ್ಗೆ ಮನಸ್ಥಿತಿಯಲ್ಲಿರುತ್ತೆ. ಅಂದರೆ ನಾವು ಅಧಿಕಾರದಲ್ಲಿ ಇದ್ದೀವಿ ರೀ, ಅಲ್ಲ ನಾವು ಮಾಡಿದ್ದು ಕರೆಕ್ಟು, ನಾವು ಹೋಗ್ತಾ ಇರೋ ದಾರಿ ಕರೆಕ್ಟು ಅಂತ. ಅದು ಪ್ರಿಯಾಂಕ್ ಖರ್ಗೆ ಅಂತಲ್ಲ, ಅದು ಅಧಿಕಾರದ ಕುರ್ಚಿಯ ಮಹಿಮೆನೇ ಅಂತದ್ದು. ಅಲ್ಲಿ ಕುರ್ಚಿ ಮೇಲೆ ಕೂತಾಗ ನೀವು ಬೇರೆಯವ್ರು ಏನು ಹೇಳ್ತಿದ್ದಾರೆ, ಪತ್ರಕರ್ತರು ಏನು ಹೇಳ್ತಿದ್ದಾರೆ, ಜನ ಏನು ಹೇಳ್ತಾರೆ, ಜಾಣರಾಗಿರ್ತಕ್ಕಂಥವ್ರು ಆ ಇಮೇಜನ್ನು ನೋಡಿ ನಮ್ಮ ಸರ್ಕಾರವನ್ನು ತಿದ್ದುಕೊಳ್ಬೇಕು. ಎಲ್ಲೆಲ್ಲಿ ಬೇಕೋ ಅಲ್ಲಿ ಕರೆಕ್ಟಿವ್ ಮೆಜರ್ಸ್ಗಳನ್ನು ತೆಗೆದುಕೊಳ್ಬೇಕು. ನನಗನ್ಸುತ್ತೆ ಈಗ ಅಬಕಾರಿ ಪ್ರಕರಣ ಇದೆ, ಸರ್ಕಾರದ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಏನು ನೀವು ಆರೋಪ ಮಾಡಿ, ನಾವು ಮನರೇಗಾ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ದೇಶದಲ್ಲಿ ಎಲ್ಲೂ ಹೋರಾಟ ಅಂದರೆ ನೀವು ಕಾಂಗ್ರೆಸ್ ಕರೆ ಕೊಟ್ಟಿದೆ, ಎಲ್ಲೂ ಕೂಡ ಅದು ಹೋರಾಟ ಸ್ಪಷ್ಟ. ಇಲ್ಲಿ ಮಾತ್ರ ನಾವು ಹೋರಾಟ ಮಾಡ್ತೀವಿ. ಯಾಕೆ ಹೋರಾಟ ಮಾಡ್ತೀವಿ? ಸಿದ್ದರಾಮಯ್ಯನವ್ರಿಗೆ ಅನಿಸ್ತಾ ಇದೆ ಈ ಹೋರಾಟವನ್ನು ತೆಗೆದುಕೊಂಡ್ರೆ ಕಾಂಗ್ರೆಸ್ ಹೈಕಮಾಂಡನ್ನು ಮೆಚ್ಚಿಸ್ಬೋದು. ಎರಡನೇ ಅವ್ರಿಗೆ ಅನಿಸ್ತಾ ಇರತಕ್ಕಂಥದ್ದು ಈ ಹೋರಾಟವನ್ನು ತೆಗೆದುಕೊಂಡ್ರೆ DK ಶಿವಕುಮಾರನ್ನು ಆಫ್ ಟ್ರ್ಯಾಕ್ ಇಡಬಹುದು.
ಉಳಿದಂತೆ ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯನವರಾಗಲಿ ನೀವು ಬ್ರೇಕ್ಫಾಸ್ಟ್ ಮಾಡಿದ್ರಲ್ಲ 2 ಸಲ, Yes. ನಿಮ್ಮ ಅಧಿಕಾರ ಹಂಚಿಕೆ ಮಾಡಬೇಕೋ ಮಾಡಬಾರ್ದು ಅನ್ನೋದಕ್ಕೋಸ್ಕರ ನೀವು ಆ ಬ್ರೇಕ್ಫಾಸ್ಟಲ್ಲಿ ಸರ್ಕಾರದ ಇಮೇಜ್ ಇವತ್ತೇನಿದೆ ಅನ್ನೋದ್ರ ಬಗ್ಗೆ ಯಾಕೆ ಯೋಚನೆ ಮಾಡಲ್ಲ? ಸಿ ದಟ್ ಈಸ್ ದ ಡಿಫ್ರೆನ್ಸ್. ಈ ನರೇಂದ್ರ ಮೋದಿ ಬಗ್ಗೆ ಟೀಕೆ ಟಿಪ್ಪಣಿಗಳು ಮಾಡ್ತಾರಲ್ಲ, ವೈ ನರೇಂದ್ರ ಮೋದಿ ಸ್ಟಿಲ್ ಇನ್ ಪವರ್ ಆಫ್ಟರ್ 2001? ಬಿಕಾಸ್ ಹಿ ಡಸ್ ಕೋರ್ಸ್ ಕರೆಕ್ಷನ್ಸ್. ಯಾರಾದರೂ ನಿಮ್ಮ ಬಗ್ಗೆ ಆರೋಪಗಳನ್ನು ಮಾಡ್ತಕ್ಕಂಥ ಸಂದರ್ಭ, ಒಂದು ತಮ್ಮ ಮಂತ್ರಿಗಳನ್ನ ಕೆಲಸನೇ ಮಾಡೋಕ್ಕೆ ಬಿಡಲ್ಲ, ನಂಬರ್ 1. ಉಳಿದವ್ರು ಬಿಡಿ, ಅವರೇ ಟೈಟ್ ಮಾಡಿಟ್ಟಿರ್ತಾರೆ. ಎರಡನೇದಿಂಥ ಆರೋಪಗಳು ಬಂದಾಗ ನಿರ್ದಾಕ್ಷಿಣ್ಯವಾಗಿ, ನನಗೆ ಅನೇಕ ಹೆಸರುಗಳು ಗೊತ್ತಿವೆ, ವಿಪಕ್ಷಗಳ ಆರೋಪನೇ ಮಾಡಿಲ್ಲ, ಮಂತ್ರಿಗಳು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡೋದು. ನೀವು ಹೆಸರು ತೆಗಿತಾ ಹೋಗಿ 14ರಿಂದ ಯಾರ್ಯಾರು ಹೋಗಿದ್ದಾರೆ, ಅದಕ್ಕೆ ಕಾರಣಗಳೇನು ಅಂತ. ದಟ್ ಈಸ್ ಹೌ ದ ನ್ಯೂ ಏಜ್ ಗವರ್ನೆನ್ಸ್ ಶುಡ್ ಬಿ. ನೀವು ಇನ್ನೂ 70ರ ದಶಕದಲ್ಲಿ 80ರ ದಶಕದಲ್ಲಿ ನಡೆಯುತ್ತೆ ಬಿಡೆ, ಆ ಜಾತಿಯವರಿದ್ದಾನೆ ಅವನು ತೆಗೆದ್ರೆ ಅವ್ರಿಗೆ ಸಮಸ್ಯೆ ಆಗತ್ತೆ. ನೋ, ಸರ್ಕಾರ ಅಟ್ಲೀಸ್ಟ್ ತನ್ನ ಇಮೇಜ್ ಬಗ್ಗೆ ಜಾಗರೂಕತೆಯಿಂದ ಇರಬೇಕು. ನೀವು ಒಳ ಜಗಳ ಏನೇ ಮಾಡ್ಕೊಳ್ಳಿ, ಅದು ತಪ್ಸೋಕ್ಕಾಗಲ್ಲ ನಿಮಗೆ. ಬಟ್ ಇಮೇಜ್ ಇವತ್ತು ಅಬಕಾರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಆರೋಪ ಮಾಡ್ತಾ ಇವೆ, ಮಾಧ್ಯಮಗಳಲ್ಲಿ ಸುದ್ದಿಗಳು ಬರ್ತಾ ಇವೆ, ಆಡಿಯೋಗಳು ಹರಿದಾಡ್ತಾ ಇವೆ. ನಿಮಗೆ ಕೋರ್ಸ್ ಕರೆಕ್ಷನ್ ಏನು? ಅಲ್ಲ, ನಿಲುವೇನಂತ ಫಸ್ಟ್ ಗೊತ್ತಾಗಲಿ ಅಲ್ಲ. ಏನು ವಾಟ್ ಈಸ್ ದಿ ಸ್ಟ್ಯಾಂಡ್ ಆಫ್ ದ ಗವರ್ಮೆಂಟ್? ಈ ವಿಷಯ ಈಗ ನಾನು ಹೇಳ್ತೀನಿ, ವಾಲ್ಮೀಕಿ ವಿಷಯದಲ್ಲಿ ನಿಮ್ಮ ನಿಲುವು ಇರ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಮಾತ್ರ ಅಲ್ರಿ, ನೀವು 82 ಕೋಟಿ ಹಣ ನಿಮ್ಮ ಬೊಕ್ಕಸದಿಂದ ಹೊರಗಡೆ ಹೋಗಿದೆ ಅಂದ್ರೆ ನಿಮ್ಮ ನಿಲುವೇನಿರುತ್ತೆ? ದಟ್ ಈಸ್ ರಾಂಗ್ ಅನ್ನೋದಷ್ಟೇ ನಿಲುವಾಗಿರ್ಲಿಕ್ಕೆ ಸಾಧ್ಯ. ಅದಕ್ಕೆ ಅಧಿಕಾರಿಗಳ ಕಾರಣ ಮತ್ತು ಯಾರ್ಯಾರ ಕಾರಣನೋ ಅವ್ರಿಗೆಲ್ಲ ಶಿಕ್ಷೆ ಆಗುತ್ತೆ. ಅವರೆಲ್ಲ ಅರೆಸ್ಟ್ ಆದ್ರು, ಆಮೇಲೆ ಹಣವನ್ನು ವಸೂಲು ಮಾಡಿದ್ದು ಸರ್ಕಾರದ ಬದ್ಧತೆ ಇದೆ. ಯಾಕಂದ್ರೆ ಭ್ರಷ್ಟಾಚಾರ ರಹಿತ ಸರ್ಕಾರ ಕೊಡ್ಬೇಕಂತಾನೆ ಕಳೆದ ಸರ್ಕಾರದಲ್ಲಿ ಏನಿತ್ತು, ಭ್ರಷ್ಟಾಚಾರ 21 ಇಲಾಖೆಗಳಲ್ಲಿ ಹೆಂಗೆ ಭ್ರಷ್ಟಾಚಾರ ತಾಂಡವಾಡ್ತಾ ಇತ್ತು, ಆ ರೀತಿ ಆಗ್ಲಿಕ್ಕೆ ಬಿಟ್ಟಿಲ್ಲ ಈ ಸರ್ಕಾರದಲ್ಲಿ. ಒಂದು, ಯಾವ ಅಧಿಕಾರಿಗಳು ತಪ್ಪು ಮಾಡಿರೋ ವಾಲ್ಮೀಕಿ ನಿಗಮದಲ್ಲಿ ಅದು ಅವ್ರಿಗೆ ಶಿಕ್ಷೆ ಆಗುತ್ತೆ, ಅವರೆಲ್ಲ ಜೈಲಿಗೆ ಹೋದ್ರು, ಮತ್ತೆ ಹಣವನ್ನು ವಸೂಲಿ ಮಾಡಲಾಗಿದೆ. ಇವತ್ತು ಆಕ್ಚುಲಿ ನನಗೆ ಹೇಳಿದ್ರು ಅಧಿಕಾರಿಗಳು ಪುಗ್ಸಟ್ಟೆ ಬಿದ್ದು ಬಿಟ್ಟಿದ್ದಾರೆ ನಿಮಗೆ. ಏನಾದ್ರೂ ಅಧಿಕಾರಿಗಳು ಏನಾದ್ರೂ ಅಧಿಕಾರಿ ಇಲ್ಲ, ಯಾಕಂದ್ರೆ ನಾವು ಬಯಾಸ್ಡ್ ಇರಬಾರ್ದು. ನಮ್ದೇನ್ ಗೊತ್ತಾ, ಯಾರು ತಪ್ಪು ಮಾಡ್ತಾರೋ ಅವ್ರಿಗೆ ಶಿಕ್ಷೆ, ಯಾರು ತಪ್ಪು ಮಾಡಿಲ್ವೋ ಅವ್ರ ಮೇಲೂ ನೀವು ಶಿಕ್ಷೆ ಆಗಿ ಅವ್ರ ಮೇಲೆ ಶಿಕ್ಷೆ ಆಗಿ ಅಂತ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನೀವು ಆಯ್ತು, ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಅವ್ರು ಜೈಲ್ಗೆ ಹೋಗ್ತಾರೆ. ನೀವು MLA, ಶಾಸಕರು ಅಥವಾ ಮಂತ್ರಿ ಯಾರು ತಪ್ಪು ಮಾಡಿದ್ರೆ ಅವರು ಜೈಲ್ಗೆ ಹೋಗ್ತಾರೆ. ಅದೇನು ಕಾನೂನೇನು ಯಾರನ್ನು ತಾರತಮ್ಯ ಮಾಡಕ್ ಹೋಗಲ್ಲ, ತನಿಖಾಧಿಕಾರಿಗಳು ಯಾರು ತಾರತಮ್ಯ ಮಾಡಕ್ ಹೋಗಲ್ಲ. ರಿವರ್ಸ್ ಆರ್ಡರ್ ಹೋಗೋಣ, ನಟರಾಜ್ ಗೌಡ, ರಿವರ್ಸ್ ಆರ್ಡರ್ ಹೋಗೋಣ. ಬಳ್ಳಾರಿಯಲ್ಲಿ ಬ್ಯಾನರ್ನ ವಿಷಯದಲ್ಲಿ ಗಲಾಟೆ ಆಗುತ್ತೆ. ಹೌದು, ಸತೀಶ್ ರೆಡ್ಡಿ ಅನ್ನುವ ಕಾಂಗ್ರೆಸ್ ಮುಖಂಡನೊಬ್ಬನ ಪ್ರೈವೇಟ್ ಗನ್ಮ್ಯಾನ್ನ ಗುಂಡಿಗೆ ಕಾಂಗ್ರೆಸ್ ಕಾರ್ಯಕರ್ತನೇ ಸತ್ತು ಹೋಗ್ತಾನೆ. ಹೌದು, ಸಸ್ಪೆಂಡ್ ಆಗಿದ್ದು ಅಧಿಕಾರಿ. ಯಾರು ಗನ್ಮ್ಯಾನ್ ಇಟ್ಕೊಂಡಿದ್ನಲ್ಲ ಅಧಿಕಾರಿ, ಕಾಂಗ್ರೆಸ್ ಮುಖಂಡನ ಟಚ್ ಆದ್ರೂ ಮಾಡಿದ್ರ? ನೋಡಿ, ಯಾರ ಗನ್ನಿಂದ ಹೋಯ್ತಲ್ಲ ಅವ್ನ ಅರೆಸ್ಟೇ ಮಾಡಿದ್ರು. 28 ಜನ ಅರೆಸ್ಟ್ ಮಾಡಿದ್ರು, 6 FIR ಆಯ್ತು. ಸುಮ್ಮನೆ ಯಾರನ್ನು ಬಿಡೋದಲ್ಲ. ಯಾರ ಕರ್ತವ್ಯ ಸಮರ್ಥನೆ ಮಾಡಿಕೊಳ್ಳ ನಡೆದಿದ್ದು ನಾನು ಹೇಳ್ತಾ ಇಲ್ಲ, ಸತ್ಯ ನಡೆದಿದ್ದು ನಾನು ಹೇಳ್ತಾ ಇದ್ದೀನಿ. ರಿವರ್ಸ್ ಆರ್ಡರ್ ಹೋಗೋಣ. ಬಳ್ಳಾರಿ RCB ಅವ್ರ ಮ್ಯಾಚ್ ಗೆದ್ದಾಗ, ಫೈನಲ್ ಮ್ಯಾಚ್ ಗೆದ್ದಾಗ ಏನು ಸಂಭ್ರಮಾಚರಣೆ, ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಸರ್ಕಾರ ಅಧಿಕೃತವಾಗಿ ಸಂಭ್ರಮಾಚರಣೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತೆ. ಕಾಲ್ ತುಳಿತಾಗಿ 11 ಜನ ಮಕ್ಕಳ ಸತ್ತೋದ್ರು. ಸಸ್ಪೆಂಡ್ ಆಗಿದ್ಯಾರು? ಅಧಿಕಾರಿಗಳು. ಹೌದು, ಯಾರು ಕಾರ್ಯಕ್ರಮ ಆಯೋಜನೆ ಮಾಡಿದ್ಯಾವುದು? ಸರ್ಕಾರ. ಅಲ್ಲಿ ಆಗಿದ್ದು ಸ್ಟೇಡಿಯಂ ಹತ್ರ, ಕಾಲ್ ತುಳಿತಕ್ಕೆ ಸಾವಾಗಿದ್ದು ಸ್ಟೇಡಿಯಂ ಹತ್ರ. ಓಕೆ, ಪೊಲೀಸ್ನ ವೈಫಲ್ಯ ಸಂಪೂರ್ಣ. ಅಂದ್ರೆ ಇದು ವಿಧಾನಸೌಧ ಕರ್ನಾಟಕದಲ್ಲಿ ಇದೆ, ಸ್ಟೇಡಿಯಂ ತಮಿಳುನಾಡಿನಲ್ಲಿ ಇದೆ. ಇಲ್ಲ ಕೇಳಿ, ಆಗ ನೀವು ಹೇಳ್ತಾರೆ ಅದನ್ನ ಅಲ್ಲ ಆಯೋಜನೆ ಮಾಡಿದವರು, ನೀವು ಆಯೋಜನೆ ಮಾಡೋ ಸರ್ಕಾರ ಅಲ್ಲ ಆಯೋಜನೆ ಮಾಡಿದ್ದು. ಅಲ್ಲಿ ಆಯೋಜನೆ ಮಾಡಿದ್ದು ಚಿನ್ನಸ್ವಾಮಿ ಸ್ಟೇಡಿಯಂ ಆಯ್ತಾ, ಮಂಡಳಿ. ಆಮೇಲೆ ನಾವು ಅದನ್ನ ತಂದು ಇದಕ್ಕೆ ಲಿಂಕ್ ಹಾಕೋದು ಅಷ್ಟು ಸಮಂಜಸ ಅಲ್ಲ ಅಂತ ಅನ್ಸುತ್ತೆ. ನೀವು ಹೇಳಿ, ನಾನು ಒಪ್ಕೊಂತೀನಿ. ಆವತ್ತಿನ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ತನಿಖೆ ಮಾಡಿಸಿದ್ವಲ್ಲ, ತನಿಖೆ ಮಾಡಿಸಿ, ಪಾರದರ್ಶಕವಾದ ತನಿಖೆ ಮಾಡಿಸಿ, ನ್ಯಾಯಸಮ್ಮತವಾದ ತನಿಖೆ ಹಣವನ್ನ ವಸೂಲು ಮಾಡಿ. ಮೂಢ ಹಗರಣ ಅಧಿಕಾರಿಗಳ ಮೇಲೆ ಆಕ್ಷನ್, ವಾಲ್ಮೀಕಿ ಹಗರಣ ಅಧಿಕಾರಿಗಳ ಮೇಲೆ ಆಕ್ಷನ್, ಕಾಲ್ ತುಳಿತ ಅಧಿಕಾರಿಗಳ ಮೇಲೆ ಆಕ್ಷನ್, ಮೂಢ ಹಗರಣ ತನಿಖೆ, ಬಳ್ಳಾರಿ ಫೈರಿಂಗು ಅಧಿಕಾರಿಗಳ ಮೇಲೆ ಆಕ್ಷನ್. ಈಗ ಅಜಿತ್ ಅವರೇ, ಮೂಢ ಹಗರಣ ತನಿಖೆ ಆಗ್ತಾ ಇದೆ. ಆ ಮೂಢ ಹಗರಣದಲ್ಲಿ ಮಾನ್ಯ ಸಿದ್ದರಾಮಯ್ಯನವರನ್ನ, ಅವರ ಕುಟುಂಬದವರನ್ನ ಸೇರಿಸಲಿಕ್ಕೆ BJP ಇಡಿಯನ್ನು ಉಪಯೋಗಿಸಿಕೊಂಡು ಸಂಚು ಮಾಡಿತ್ತು. ಆ ಸಂಚು ಫಲಿಸಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಪಾತ್ರ ಅದರೊಳಗಿಲ್ಲ. ಆದರೂ ಕೂಡ ಕೇಸಲ್ಲದ ಕೇಸನ್ನ ಸೇರಿಸಿ ಅವ್ರನ್ನ ಶಿಕ್ಷೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಪ್ರಯತ್ನ ಆಗಲ್ಲ. ಆ ಸಂಚುಕೋರರ ಬಯಲಾಗಿದೆ, ಬಣ್ಣ ಬಯಲಾಗಿದೆ. ಒಂದು. ಎರಡನೇದು, ಇವತ್ತು ಅದಕ್ಕಿಂತ ಮುಖ್ಯವಾದ ವಿಷಯ ಏನಂದ್ರೆ, ಕರ್ನಾಟಕ ಅಥವಾ ಇಡೀ ದೇಶದಲ್ಲಿ ಒಕ್ಕೂಟದ ವ್ಯವಸ್ಥೆ ಮೇಲೆ ಕೇಂದ್ರ ಸರ್ಕಾರ ದಬ್ಬಾಳಿಕೆ ಮಾಡ್ತಾ ಇದೆ. ನರೇಗಾವನ್ನ ರದ್ದು ಮಾಡಿ
ಅಲ್ಲ BB ಗ್ರಾಮ್ಜಿ ಇದೊಂದು ವಿಷಯದಲ್ಲಿ ನಿಲುವು ಹೇಳ್ಬಿಡಿ. ನರೇಗದ ಅಬಕಾರಿ ಹಗರಣದ ಆರೋಪ ಏನು ಬಂದಿದೆ, ವಾಟ್ ಇಸ್ ದ ಗವರ್ಮೆಂಟ್ ಸ್ಟ್ಯಾಂಡ್ ಇನ್ ಇಟ್? ಗೌರ್ಮೆಂಟ್ ಸ್ಟ್ಯಾಂಡ್ ಯಾವುದೇ ರೀತಿಯ ಹಗರಣದಲ್ಲ ಯಾರೇ ಭಾಗಿಯಾಗಿದ್ರು ಕೂಡ ಅವ್ರನ್ನ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಂತಾರೆ. ಒಂದು. ಎರಡನೇದು, ಕೇವಲ ಆರೋಪ ಕ್ರಮ ತೆಗೆದುಕೊಳ್ಳಿಕ್ಕೆ ಎಷ್ಟು ದಿನ ಬೇಕಾಯ್ತು? ಅರೆಸ್ಟ್ ಮಾಡಿದ್ದಾರೆ. ರಾಜೀವ್ ಗೌಡ ಮೇಲೆ ಡೇ 1 ನಲ್ಲೇ 2 FIR ಆಯ್ತು. 2 FIR ಆದ್ರೂ ಕೂಡ ತಲೆ ಮರೆಸ್ಕೊಂಡದನ್ನ ಬಂಧನ ಮಾಡಿ ರವಿ ಬಂಧನ ಮಾಡುವಾಗ ಗಡಬಡಿ ತೋರಿಸಿದ್ರಲ್ವಾ ರಾತ್ರಿ? ರಾಜೀವ್ ಗೌಡನ ಬಂಧನಕ್ಕೆ ತೋರಿಸಲಿಲ್ಲ ನಾವು. ಯಾಕೆ ಅಂದ್ರೆ ರಾಜೀವ್ ಓಡೋಗ್ತಿರ್ಲಿಲ್ಲ. ಈಗ ಸಿಟಿ ರವಿ ಓಡೋಗ್ತಿರ್ಲಿಲ್ಲ. ರಾತ್ರಿ 12 ಗಂಟೆಗೆ ಎಲ್ಲೆಲ್ಲೆಲ್ಲ 3 ಜಿಲ್ಲೆ ಕರ್ಕೊಂಡು ಹೋದ್ರಿ. ಅಲ್ಲ, ಅವ್ರ ಸೇಫ್ಟಿ ಕರ್ಕೊಂಡು ಹೋಗಿದ್ರು, ಅವ್ರ ಸೇಫ್ಟಿ ಕರ್ಕೊಂಡು ಹೋಗಿದ್ದು ಬಿಡಿ. ಪೊಲೀಸ್ನವರು ಅವ್ರು ಏನ್ ಮಾಡ್ಬೇಕು, ಅವ್ರ ಸೇಫ್ಟಿ ಹೆಂಗ್ ಕೊಡ್ಬೇಕು ಅದು ಕೊಟ್ಟಿದ್ದಾರೆ ಸಿಟಿ ರವಿಗೆ. ಆದ್ರೆ ಸಿಟಿ ರವಿ ಮಾಡಿದಂತಹ ಗನಂದಾರಿ ಕೆಲಸಕ್ಕೆ ಆಯ್ತು, ಅವ್ರು ಕೋರ್ಟ್ ಅವ್ರನ್ನ ಒಳಗಡೆ ಹಾಕ್ಲಿಲ್ಲ, ಗನಂದಾರಿ ಕೆಲಸಕ್ಕೆ ಒಳಗಡೆ ಹಾಕ್ಲಿಲ್ಲ. ಬಟ್ ರಾಜೀವ್ ಗೌಡ ಜೈಲಿಗೆ ಹಾಕಿದ್ದಾರೆ. ರಾಜೀವ್ ಗೌಡಗೆ ಯಾಕೆ ಇಷ್ಟು ಟೈಮ್ ಬೇಕಿತ್ತು? ನೋಡಿ, ಪೊಲೀಸ್ನವ್ರಿಗೆ ಅವ್ರು ತಲೆ ಮರೆಸ್ಕೊಂಡಿದ್ದ ಸಿಕ್ಕಿದ್ದಾರೆ. ಭರತ್ ರೆಡ್ಡಿ ಅಲ್ರಿ, ಸಿಟಿ ರವಿ ತಲೆ ಮರೆಸ್ಕೊಂಡಿಲ್ಲ. ಶಾಸಕನ ಮನೆ ಎದುರುಗಡೆ ಇನ್ನೊಬ್ಬ ಶಾಸಕ ಹೋಗೋ ಕೆಲಸನೇ ಇಲ್ಲ. ಹಿಂಸಾಚಾರದ ಪ್ರಕರಣ ರಸ್ತೆ ರೀ, 500 ಮೀಟರ್ ದೂರದ ರಸ್ತೆ ಎಲ್ಲ ಜನಾರ್ದನ್ ರೆಡ್ಡಿ ಮನೆ. ಜನಾರ್ದನ್ ರೆಡ್ಡಿಗೆ ಏನೋ ಇಡೀ ಬಳ್ಳಾರಿ ಅವ್ರ ಆಸ್ತಿ ತಿಳ್ಕೊಂಡ್ಬಿಟ್ರೆ ತಪ್ಪಾಗುತ್ತೆ. ಸಾರ್ವಜನಿಕ ರಸ್ತೆ ಅವ್ರ ಅಶೋಕ್ ಇದ್ದಾರೆ. ನಾಳೆ ಯಾರ್ದೋ ಒಬ್ರು ಸಚಿವರ ಮನೆ ಮುಂದೆ ಹೋಗಿ ನಿಂತ್ರೆ ಅವ್ರ ಮನೆ ಇತ್ತು ಅಂತ ಹೇಳಿ ಕೇಳಿ, ತಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಆದಾಗ, ತಮ್ಮ ಕಾರ್ಯಕರ್ತರ ಮೇಲೆ ಕಲ್ಲಲ್ಲಿ ದೊಣ್ಣೆನಲ್ಲಿ ಕಾರ್ಪೊರೇಟ್ ಹಲ್ಲೆ ಮಾಡ್ತಿದ್ದಾಗ ತಮ್ಮ ಶಾಸಕರಾಗಿ ಜವಾಬ್ದಾರಿ ನಿರ್ವಹಿಸಕ್ಕೆ ಹೋಗಿದ್ರು. ಅವರು ಜವಾಬ್ದಾರಿ ನಿರ್ವಹಿಸೋದಕ್ಕೆ ಹೋಗಿದ್ರು. ಅಮಾಯಕ ಒಬ್ಬ ಕಾರ್ಯಕರ್ತನ ಹೆಣ ಹಾಕಿದ್ರು. ಅಮಾಯಕನ ಸಾವಾಯ್ತು. ಅದಕ್ಕೆ ಕ್ರಮ ತಗೊಂಡ್ರು. 28 ಜನ ಅರೆಸ್ಟ್ ಮಾಡಿ ಒಳಗಾಕಿರೋದು. ಯಾಕೆ ಅಂದ್ರೆ ಆತರ ಸಾವಾಯ್ತಲ್ಲ. ಆದ್ರೆ ಆ ಪ್ರಚೋದನಕಾರಿ ಯಾರು ಸಂಚಿದ್ರು ಅವರು ಅರೆಸ್ಟ್ ಮಾಡಿದ್ದಾರೆ. ಈಗ ಅಲ್ವಾ, ಎಷ್ಟೋ ಸಾವಿರ ಮನೆ ಹಂಚಿದ್ರಿ ನೀವು. ನಾನು ಹಂಗೆ ಒಂದು ಥೆರಾಟಿಕಲ್ ಪ್ರಶ್ನೆ ಕೇಳ್ತೀರಿ. ಎಷ್ಟೋ ಸಾವಿರ ಮನೆ ಹಂಚಿದ್ರಿ, ಎಷ್ಟು ಅಡ್ವರ್ಟೈಸ್ಮೆಂಟ್ ಕೊಡ್ತೀರಿ? ಬೋರ್ಡ್ ಹಾಕೋತೀರಿ, ಪೋಸ್ಟರ್ ಹಚ್ಕೋತೀರಿ, ಏನು ಅಂತೀರಿ? ನಾವು ಕೊಟ್ವಿ. ವಾಲ್ಮೀಕಿ ಹಗರಣದ ಅದು ಎಷ್ಟು 80 ಕೋಟಿನೋ 90 ಕೋಟಿ ಹೊರಗೆ ಹೋಯ್ತಲ್ರಿ, ಅದ್ಯಾಕೆ ಬರೀ ಅಧಿಕಾರಿಗಳ ಮೇಲೆ ಹಾಕ್ತೀರಿ? ತಪ್ಪು ಮಾಡಿದವ್ರ ಮೇಲೆ ಹಾಕ್ತಾರ್ರಿ. ನೋಡಿ, ಈಗ ನೀವ್ ಹೇಳೋದ್ರಿಂದ, ನಾವ್ ಹೇಳೋದ್ರಿಂದ, ಅಥವಾ ಬೇರೆ ಬಿಜೆಪಿ ಹೇಳೋದ್ರಿಂದ ಯಾರು ತಪ್ಪು ಮಾಡಿದಾರೆ ಅವ್ರನ್ನ ತಪ್ಪು ತೋರ್ಸಕ್ಕಾಗಲ್ಲ. ಬೇರೆಯವ್ರನ್ನ ಆರೋಪಿ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾರು ಆರೋಪಿಗಳು, ಯಾರು ತಪ್ಪಿಸಿದ್ರೆ ಅವರೇ ಆರೋಪಿಗಳು, ಅವ್ರಿಗೆ ಶಿಕ್ಷೆ ಕೊಡಿ. ಫೈನ್. ನಟರಾಜ್ ಗೌಡ್ರೆ, ಪಾಸಿಟಿವ್ ಕೆಲಸಗಳಾದಾಗ ರಾಜಕಾರಣಿಗಳ ರೆಸ್ಪಾನ್ಸಿಬಿಲಿಟಿ, ನೆಗೆಟಿವ್ ಕೆಲಸ ಆದಾಗ ಅಧಿಕಾರಿಗಳ ರೆಸ್ಪಾನ್ಸಿಬಿಲಿಟಿ. ಓಕೆ, ನೆಗೆಟಿವ್ ಕೆಲಸ ಆದಾಗ್ಲೂ ಕೂಡ ಈಗ ರಾಜೀವ್ ಗೌಡ ತಪ್ಪು ಮಾಡಿದ್ದಾರೆ, ಹಾಕಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ, ಒಳಗಡೆ ಹಾಕಿದ್ದಾರೆ. ಇವಾಗ ಆಯ್ತಾ, ನಮ್ಮ ಲೀಡರ್ ಅವನು. ಸೊ ಆದ್ರೆ ಹಂಗಿಂತ ನಾವು ಅದನ್ನು ಸಮಜಾಯಿಸಿಕೊಳ್ಳೋದೇನಿಲ್ಲ. ತಪ್ಪಿದ್ರೆ ತಪ್ಪೇ ಅಂತೀವಿ. ಆದ್ರೆ ತಪ್ಪಲ್ಲದನ್ನು ತಪ್ಪು ಅಂತ ಹೇಳಿದ್ರೆ ಈ ಸಂಚುಕೋರರು ಮಾಡ್ತಾರಲ್ಲ, ಸಿದ್ದರಾಮಯ್ಯನವರ ಮೂಡದಲ್ಲಿ ಸಿಕ್ಸಿಕ್ ಪ್ರಯತ್ನ ಮಾಡಿರಲ್ಲ, ಅದೆಲ್ಲ ನಾವು ತಪ್ಪು ಅನ್ನೋಕ್ಕಾಯ್ತದ? ಅದನ್ನ ನಾವು ರಕ್ಷಣೆ ಮಾಡಲೇಬೇಕಾಗ್ತದೆ. ಯಾಕಂದ್ರೆ ಯಾರಿಗೆ ಹೆದರಿಕೆ ಇರ್ತದೆ ಮಾನ್ಯ ಸಿದ್ದರಾಮಯ್ಯನವರ ಮೇಲೆ, ಕೇಂದ್ರ ಸರ್ಕಾರ ಮತ್ತೆ ಬಿಜೆಪಿಯವರು ಮತ್ತೆ ನಾಗಪುರದವರು ಸಂಚು ಮಾಡಿದ್ರು. ಅದನ್ನ ನಾವು ಬಯಲು ಮಾಡಿದೀವಿ, ಮತ್ತೆ ಹೋರಾಟ ಮಾಡಿದೀವಿ, ಅವ್ರ ರಕ್ಷಣೆ ಮಾಡಿದೀವಿ. ರಕ್ಷಣೆ ಕಾನೂನು ಕೂಡ ಅವರ ರಕ್ಷಣೆ ಮಾಡಿದೆ ಇಲ್ಲಿವರೆಗೂ. ಇವತ್ತು ನೀವು ಆಕ್ಚುಲಿ ಸಬ್ಜೆಕ್ಟ್ ಬಂದಿದ್ದು ನಮಗೆ ನರೇಗಾ ಮತ್ತೆ VB ಗ್ರಾಮ್ಜಿ ಈ ವಿಷಯದಲ್ಲಿ. ನಿಮಗೆ ಮಾತಾಡೋದಕ್ಕೆ VB ರಾಮ್ಜಿ ಇದೆ, ಅವ್ರಿಗೆ ಮಾತಾಡೋದಕ್ಕೆ ಅಬಕಾರಿ ಹಗರಣ ಇದೆ. ಇಬ್ಬರಿಗೂ ಸಮಾನ ಅವಕಾಶ ಸಿಗುತ್ತೆ. ಪ್ಲೀಸ್ ಗೋ ಅಹೆಡ್. ಆಗ್ಬೋದು. ಕೇಂದ್ರ ಸರ್ಕಾರ ಯಾವ ಬಡವರು, ದಲಿತರು, ಕೃಷಿ ಕಾರ್ಮಿಕರು, ಭೂರಹಿತರು ತಮ್ಮ ಹಕ್ಕು ಉದ್ಯೋಗ ಖಾತ್ರಿ ಯೋಜನೆ ಮುಖಾಂತರ ನಮ್ಮ ಜೀವನವನ್ನು ಕಟ್ಕೋಬಹುದು ಅಂತ ತಿಳ್ಕೊಂತಿದ್ರಲ್ಲ, ಅವ್ರ ಮೇಲೆ ಹೊಟ್ಟೆ ಮೇಲೆ ಹೊಡಿತಾ ಇದೆ ಇವತ್ತು. ಅವ್ರಿಗೆ ಅನ್ಯಾಯ ಮಾಡಿ. ಯಾಕಂದ್ರೆ ಅವರು ಬೇಡಿಕೆಗೆ ತಕ್ಕಂತೆ ಉದ್ಯೋಗ ಸಿಗ್ತಾ ಇತ್ತು ಅವ್ರಿಗೆ. ಇವತ್ತು ಕೇಂದ್ರ ಸರ್ಕಾರ ಆ ಬೇಡಿಕೆಗೆ ತಕ್ಕಂತೆ ಉದ್ಯೋಗ ಕೊಡಲ್ಲ, ನೀಡಿಕೆಗೆ ತಕ್ಕಂತೆ ಅವ್ರಿಗೆ ಇಷ್ಟ ಬಂದದ್ದು ತೀರ್ಮಾನ ಮಾಡ್ತಾರೆ. ಎರಡು ಭಾಗಗಳಲ್ಲಿ, ಒಂದು ಅಧಿಕಾರ ವಿಕೇಂದ್ರೀಕರಣವನ್ನ ಸರ್ವನಾಶ ಮಾಡೋದೊಂದು. ಗ್ರಾಮ ಪಂಚಾಯತ್ ಅಂದ್ರೆ ಈಗ ಒಬ್ಬ ಯಾರೋ ಹಳ್ಳಿದಲ್ಲಿ ಅವ್ನಿಗೆ ಕೂಲಿ ಕಾರ್ಡ್ ಇದ್ರೆ, ನರೇಗಾ ಕಾರ್ಡ್ ಇದ್ರೆ ಅವ್ನು ಕೇಳ್ಕೋಬಹುದು, ನನಗೀಗ ಉದ್ಯೋಗ ಬೇಕು ಅಂತ. ನಾನು 100 ದಿನ ವ್ಯವಸಾಯ ಮಾಡ್ತಾ ಇರ್ತೀನಿ, 100 ದಿನ ಎಲ್ಲ ಇರ್ತೀನಿ, ನಾನು 100 ದಿನ ಉದ್ಯೋಗ ಬೇಕು ಅಂತ. ಅವಾಗ ಅವ್ನಿಗೆ ಉದ್ಯೋಗ ಕೊಡ್ತಾರೆ. ಇವಾಗ ಕೇಂದ್ರ ಸರ್ಕಾರ ತೀರ್ಮಾನ ಮಾಡುತ್ತೆ ಯಾವ ಪ್ರಾಜೆಕ್ಟು, ಯಾವ ಯೋಜನೆ ಯಾವಾಗ ಕೊಡಬೇಕು, ಯಾವ ರಾಜ್ಯಗಳಿಗೆ, ಯಾವ ಜಿಲ್ಲೆಗಳು ಕೊಡ್ಬೇಕು ಅಂತ ತೀರ್ಮಾನ ಮಾಡ್ತದೆ. ಅವನ ಮನೆ ಮುಂದೆ ಮೋರಿ ಅಗ್ಗಕ್ಕೆ ಕೂಲಿ ಕೊಡ್ತಾ ಇದ್ರು. ಇವಾಗ ಅದನ್ನ ಅವ್ರು ತೀರ್ಮಾನ ಮಾಡೋಕ್ಕಾಗಲ್ಲ. ಯಾರು ಕೇಳ್ತಿದ್ರು ಕೂಲಿ ಕಾರ್ಮಿಕ ತೀರ್ಮಾನ ಮಾಡೋಕ್ಕಾಗಲ್ಲ. ಈಗ ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ ಯೋಜನೆಗಳು ಆಗ್ತದೆ, ಗ್ರಾಮ ಪಂಚಾಯತಿಗಳಿಗೆ ಹೇಳ್ತದೆ, ಇದನ್ನೇ ಮಾಡಿಸ್ಬೇಕು ಅಂತ ಹೇಳ್ತದೆ. ಸೊ ಇದು ಅಂದರೆ ಬೇಡಿಕೆಗೆ ತಕ್ಕಂತೆ ಅಲ್ಲ, ನೀಡಿಕೆ, ಖಾತ್ರಿ ಅಲ್ಲ. ಇದು ನಾನು ಕೊಡ್ತೀನಿ, ಅವಾಗ ತಗೋ ನೀನು. ಎರಡನೇದು ಬಹಳ ಪ್ರಮುಖವಾಗಿ ಏನಂದರೆ 100% ಮನಮೋಹನ್ ಸಿಂಗ್ ಅವರು 100% ಹಣವನ್ನು ಅವರೇ ಕೊಡ್ತಾ ಇದ್ರು ಅವ್ರು ಬಂದಂತಹ ಕಾಯ್ದೆನಲ್ಲಿ. ಇಲ್ಲಿವರೆಗೂ ಕೇಂದ್ರ ಸರ್ಕಾರ ಕೊಟ್ಕೊಂಡು ಬಂದಿತ್ತು. 2020-21ರಲ್ಲಿ 1 ಲಕ್ಷ ಕೋಟಿ ರೂಪಾಯಿ ಕೊಟ್ಟಂಥವ್ರು ಈಗ ಬರ್ತಾ 98,000 ಕೋಟಿ, ಈಗ 86,000 ಕೋಟಿಗೆ ಇಳಿದಿದ್ದಾರೆ. ಹೆಚ್ಚಿಗೆ ಮಾಡಿಲ್ಲ. ಆದರೆ ಹಳ್ಳಿನಲ್ಲಿ ಇವತ್ತು ಕೂಡ ಬಡವರಿದ್ದಾರೆ, ಅನಕ್ಷರಸ್ಥರಿದ್ದಾರೆ,
ರೈತರಿದ್ದಾರೆ, ರೈತರ ಆದಾಯ ಡಬಲ್ ಆಗ್ತಾ ಇಲ್ಲ, ವೆಚ್ಚ ಜಾಸ್ತಿ ಆಗ್ತಾ ಇದೆ, ಆದಾಯ ಕಡಿಮೆ ಆಗ್ತಾ ಇದೆ, ಎಲ್ಲ ಸಾಲದಲ್ಲಿ ಮುಳುಗಿದ್ದಾರೆ. ಹಂಗಿರಬೇಕಾದ್ರೆ ನೀವು ಈ ಸಮಯದಲ್ಲಿ ಆ ಹಣವನ್ನು ಕಿತ್ಕೊಂಡು 40% ರಾಜ್ಯಗಳು ಕೊಡೋದು ಅನ್ನೋದು ಯಾವ ನ್ಯಾಯ? ರಾಜ್ಯಗಳ ಮೇಲೆ ತೆರಿಗೆ ಹೊರೆಯಾಗಿದೆ, ರಾಜ್ಯಗಳು GST ನಿಮ್ಮ ತೀರ್ಮಾನದಲ್ಲಿ ನಿಮ್ಮಲ್ಲಿದೆ, 15ನೇ ಹಣಕಾಸಿನ ಆಯೋಗದಲ್ಲಿ ಅನ್ಯಾಯ ಆಗಿದೆ, 16ನೇ ಹಣಕಾಸಿನ ಆಯೋಗದಲ್ಲೂ ಮುಂದೆ ಅನ್ಯಾಯ ಆಗುತ್ತೆ. ರಾಜ್ಯಗಳಿಗೆ 5 ಲಕ್ಷ ಕೋಟಿ ರೂಪಾಯಿ ಸೆಸ್ ನೀವು ಕಲೆಕ್ಟ್ ಮಾಡ್ಕೊತೀರಿ, 1 ಪೈಸಾ ರಾಜ್ಯಗಳು ಕೊಡಲ್ಲ, ನಿಮ್ಮ ತೀರ್ಮಾನ ಅದು. ಹಿಂಗಿರಬೇಕಾದ್ರೆ ರಾಜ್ಯಗಳ ಮೇಲೆ ಯಾಕೆ ಹೊರೆ ಹಾಕಬೇಕು, ಯಾಕೆ ದಬ್ಬಾಳಿಕೆ ಮಾಡಬೇಕು? ರಾಜ್ಯಗಳಿಗೆ ಈಗ ಕೂಲಿ ಕೊಡೋಕ್ಕಾಗಿಲ್ಲ ಅಂದರೆ ಆಮೇಲೆ ಅಲ್ಲಿ ಉದ್ಯೋಗನೇ ಇರಲ್ಲ ಅವ್ರಿಗೆ. ನಾವು ಖಾತ್ರಿ ಕೊಟ್ಟಿದ್ದೀವಿ, ಹಕ್ಕು ಕೊಟ್ಟಿದ್ದೀವಿ ಅಂತ ಹೆಂಗಾಗ್ತದೆ? ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಇವತ್ತು 1.5 ಲಕ್ಷ ಕೋಟಿ ರೂಪಾಯಿ ಮಾಡಬೇಕು, ಮತ್ತೆ ಆ ನರೇಗಾವನ್ನು ಮರುಸ್ಥಾಪನೆ ಮಾಡಬೇಕು. ಅಲ್ಲಿವರೆಗೂ ನಿರಂತರ ಹೋರಾಟ ಇರ್ತದೆ, ಯಾಕಂದರೆ ಕೃಷಿ ಕಾಯ್ದೆ ತಗೊಂಡು ಬಂದಾಗ ಇದೇ ರೀತಿ ಹೋರಾಟ ಮಾಡಿ ಕೇಂದ್ರ ಸರ್ಕಾರ ಅದನ್ನು ವಾಪಸ್ ಪಡ್ಕೊಂತು. ಭೂಸ್ವಾಧೀನ ಕಾಯ್ದೆ ಅವರು ಮೋದಿಯವರು ಬಂದ ತಕ್ಷಣ 2014ರಲ್ಲಿ ಭೂಸ್ವಾಧೀನ ಕಾಯ್ದೆ ತೊಗೊಂಡು ಬಂದರು, ತಿದ್ದುಪಡಿ ತೊಗೊಂಡ್ಬಂದರು, ರೈತರ ಅನುಮತಿ ಇಲ್ಲದೆ ನಾವು ಸ್ವಾಧೀನ ಮಾಡ್ಕೋಬೋದು ಅಂತ, ಆಮೇಲೆ ವಾಪಸ್ ತೊಗೊಂಡ್ರು. ಸೊ ಹಾಗಾಗಿ ಇದನ್ನು ಕೂಡ ವಾಪಸ್ ತೊಗೋಬೇಕಾಗುತ್ತೆ. ಅದು ಜನತೆಗೆ ಹಿತಿಗೆ ಹಾಕಿ. ಇದು ರಾಜಕೀಯ ಯಾರು ಹೇಳ್ಬೋದು, BJP JDS ಅನ್ನೋದು ಬೆಂಬಲ ಕೊಡ್ಬೋದು, ರಾಜ್ಯದ BJP 25 ದಿನ ನಾವು ಮಾಡಿದ್ದೀವಿ. ಸೊ ರಾಜ್ಯ ಸರ್ಕಾರನೂ ಕೂಡ ಒಂದಿಷ್ಟು ಹಣವನ್ನು ಭರಿಸಲಿ, ಅವ್ರದ್ದು ಆರ್ಗ್ಯುಮೆಂಟ್ ಹೇಳ್ತೀನಿ. ಈಗ ಯಾವ ಜನನೂ ಕೂಡ 125 ದಿನ, ಮೊದಲು 100 ಇತ್ತು, ಈಗ 125 ಮಾಡಿದ್ದೀವಿ. 125 ಡೇ ಏನಾಗಿದೆ ಅಂದರೆ ಉದ್ದೇಶ 125 ದಿನ ಕೊಡಬೇಕು ಅನ್ನೋ ಕೇಂದ್ರ ಸರ್ಕಾರದ ಉದ್ದೇಶ ಅಲ್ಲ. ಉದ್ದೇಶ ಏನಂದ್ರೆ ರಾಜ್ಯಗಳು ಹೊಣೆಗಾರಿಕೆ ತಗೊಳ್ಳಿ, ಹಣಕಾಸಿನ ಹೊಣೆಗಾರಿಕೆ ತಗೊಳ್ಳಿ, ನಮ್ಗಾಗಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರ ಅವ್ರು 25 ದಿನ ಜಾಸ್ತಿ ಮಾಡ್ತಿದೀವಿ, ಕೊಡ್ಲಿ 25 ದಿನ. ಅದಕ್ಕೆ ಅವ್ರು ಹೇಳ್ತಿರೋದು 25 ದಿನ ಜಾಸ್ತಿ ಮಾಡ್ತಿದೀವಿ, ರಾಜ್ಯ ಸರ್ಕಾರಗಳು ಕೂಡ ಅದರ ಹೊಣೆಗಾರಿಕೆ. ಈಗ ಏನಾಗುತ್ತೆ, ಪ್ರತಿ ವರ್ಷ ಏನಾಗುತ್ತೆ ಅಂದ್ರೆ ಕೇಂದ್ರ ಸರ್ಕಾರ 70,000 ಕೋಟಿ ರೂಪಾಯಿ ಬಜೆಟ್ ಅಲ್ಲಿ ಘೋಷಣೆ ಮಾಡುತ್ತೆ. ಬೇಡಿಕೆ ಹೆಚ್ಚಿಗೆ ಆದಾಗ ಬೇಡಿಕೆ ಹೆಚ್ಚಿಗೆ ಆಗಿದ ತಕ್ಕನಾಗಿ 98,000 ಕೋಟಿಗೆ 86,000 ಕೋಟಿಗೆ ಮಾಡಿದೆ. ಕಳೆದ ವರ್ಷ ಕೂಡ 86,000 ಕೋಟಿಗೆ ಮಾಡಿದೆ. ಬೇಡಿಕೆ ಹೆಚ್ಚಿಗೆ ಆಗಿ ಮೊದಲೇ ಅದರ ಪ್ಲಾನ್ ಮಾಡಿರಲಿಲ್ಲ, ಅದು ರಿವೈಸ್ಡ್ ಪ್ಲಾನ್ ಮಾಡಿರೋದು. ಸೊ ಬೇಡಿಕೆ ಹೆಚ್ಚಿಗೆ ಆದಂಗೆ ದಿನಗಳು ಹೆಚ್ಚಿಗೆ ಮಾಡಿ ತಪ್ಪೇನಿಲ್ಲ. ಅದಕ್ಕೆ ಬೇಡಿಕೆ ಜನ ಕೇಳ್ತಾರೆ ಅಥವಾ ಹೆಚ್ಚಿಗೆ ದಿನಗಳು ಕೇಳ್ತಾರೆ ಅಂದಾಗ ಬೇಡಿಕೆ ಹೆಚ್ಚಿಗೆ ಆದಾಗ ಮಾಡಿ. ಆದರೆ ನೀವು ಕಾಯ್ದೆ ಮಾಡಿ ರಾಜ್ಯಗಳಿಗೆ 40% ಹಾಕೋದಿದೆಯಲ್ಲ, ಅದು ರಾಜ್ಯಗಳಿಗೆ ಹೊರೆ ಆಗುತ್ತೆ. ಈಗ ರಾಜ್ಯದಲ್ಲಿ ನಾವಾಲೆ ತೆರಿಗೆ 4.5 ಲಕ್ಷ ಕೋಟಿ ರೂಪಾಯಿ ಕೊಡ್ತೀವಿ. ಕಳೆದ ವರ್ಷ ಎಷ್ಟಾಗಿದೆ ನಮಗೆ? 44,000 ಕೋಟಿ ರೂಪಾಯಿ ಕೇಂದ್ರದ ಹಂಚಿಕೆ ಬಂದಿದೆ, 13,000 ಕೋಟಿ ರೂಪಾಯಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಬರ್ತದೆ, 57,000 ಕೋಟಿ ರೂಪಾಯಿ ಬರ್ತದೆ ಅಷ್ಟೇ 4.5 ಲಕ್ಷ ಕೋಟಿ ರೂಪಾಯಿಗೆ. ಸೊ ಹಂಗಿರ್ಬೇಕಾದ್ರೆ ರಾಜ್ಯಗಳಿಗೆ ಮೊದಲೇ ಅನ್ಯಾಯ ಆಗ್ತದೆ, ಬೊಕ್ಕಸ ಖಾಲಿ ಆಗ್ತದೆ. ತೆರಿಗೆ ಮಾತ್ರ ನಾವು ಕಟ್ತೀವಿ, GSTನಲ್ಲಿ ಈಗ ನಾವು ಬೇರೆ ಏನು ಕ್ಲೈಮ್ ಮಾಡೋಕ್ಕಾಗಲ್ಲ. 15ನೇ ಹಣಕಾಸಿನ ಆಯೋಗದಲ್ಲಿ 11,495 ಕೋಟಿ ರೂಪಾಯಿ ಕೊಡಿ ಅಂದರೂ ಕೊಡಲಿಲ್ಲ ಅವರು. 15ನೇ ಹಣಕಾಸಿನ ಆಯೋಗ ಏನಾದರೂ ಕೊಡಲಿಲ್ಲ ಅವ್ರು ನಮಗೆ ಕೇಂದ್ರ ಸರ್ಕಾರ. ಸೊ ಹಿಂಗಿರ್ಬೇಕಾದ್ರೆ ಇನ್ನು ಮುಂದೆ ಈ ಥರ ಯೋಜನೆಗಳನ್ನ ನೀವು ದುರ್ಬಲ ಮಾಡಿ ಬಡವರಿಗೆ ನೇರವಾಗಿ ನೀವು ಹೊರೆ ಆಗ್ತಿದ್ರಿ, ರಾಜ್ಯ ಸರ್ಕಾರಗಳು ಹೊರೆ ಆಗ್ತಿದ್ರಿ. ಅದನ್ನು ವಾಪಸ್ ತಗೊಳ್ಳೇಬೇಕು ಅನ್ನೋದು. ಸೊ ಇದು ನಿಮ್ಮ ಏನು ಕಾಂಗ್ರೆಸ್ಸಿನ ನಿಲುವು ರಾಷ್ಟ್ರ ಮಟ್ಟದಲ್ಲಿ, ದೇಶದಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿರುವಾಗ ಕರ್ನಾಟಕದಲ್ಲಿ ಬಹಳ ಸ್ಟ್ರಾಂಗ್ ಆಗಿ ನಡೀತಾ ಇದೆ. ಅಭಿನಂದನೆಗಳು. ಬೇರೆ ರಾಜ್ಯದಲ್ಲಿ ನಡೀತಾ ಇಲ್ಲ. ನಡೆಯುತ್ತೆ. ಇಲ್ಲ, ಜನತೆಗೆ ಏನಾಗುತ್ತೆ ಗೊತ್ತಾ, ಇದನ್ನು ನೇರವಾಗಿ ಅವ್ರಿಗೆ ತಲುಪಿದಾಗ ಕಾರ್ಯಕರ್ತರು ಎಲ್ಲ ಕಡೆ ಇಡೀ ದೇಶದಲ್ಲಿ ಹೋರಾಟ ಮಾಡಲಿಕ್ಕೆ ಸಜ್ಜಾಗಿದ್ದಾರೆ, ಹೋರಾಟ ಮಾಡ್ತಾರೆ. ಯಾವ ರೀತಿಯ ಹೋರಾಟ ಮಾಡ್ತಾರೆ ಅಂದರೆ ಈ ಕಾಯ್ದೆಯನ್ನು ರದ್ದು ಮಾಡಿ ಹಳೆ ಕಾಯ್ದೆಯನ್ನು ಮರುಸ್ಥಾಪನೆ ಮಾಡಬೇಕು, ಅಲ್ಲಿವರೆಗೂ ಹೋರಾಟ ಮಾಡ್ತಾರೆ, ನಿರಂತರವಾಗಿ ಹೋರಾಟ ಮಾಡ್ತಾರೆ. ಆದರೆ ಇವತ್ತು ಕೇಂದ್ರ ಸರ್ಕಾರ ಮಾಡೋ ತಪ್ಪಿದೆಯಲ್ಲ, ಮತ್ತೆ ಮಾಡ್ತಾ ಇರೋ ತಪ್ಪಿದೆಯಲ್ಲ, ಅದನ್ನು ಯಾರು ಸಹಿಸಲ್ಲ. ಇಂಡಿಯಾ ಶೈನಿಂಗ್ ಅಂತ ಹೆಂಗಿದ್ರು 2004ರಲ್ಲಿ, ಆ ಥರ ಕೇಂದ್ರ ಸರ್ಕಾರ ಇವತ್ತು ವಿಜಯೋತ್ಸವ ಅಂತ ಹೇಳ್ತಾ ಇದೆ ಹೊರತು ನಿಜವಾಗ್ಲಿ ಜನತೆಗೆ ಆರ್ಥಿಕ ತೊಂದರೆ ಆಗ್ತಾ ಇದೆ, ಅವರ ವೆಚ್ಚ ಜಾಸ್ತಿ ಆಗ್ತದೆ, ಆದಾಯ ಕಡಿಮೆ ಆಗ್ತದೆ, ಅದರ ಕಡೆ ಗಮನ ಖಂಡಿತ ಕೊಟ್ಟಿಲ್ಲ. ಫೇಕ್ ಡೇಟಾಗಳನ್ನ ಕೊಟ್ಕೊಂಡು IMF ಹೇಳುತ್ತೆ ನಮ್ಮದು C ಗ್ರೇಡ್ ನಮ್ಮದು ಡೇಟಾ ದತ್ತಾಂಶ ಅಂತ. ಕೇಂದ್ರ ಸರ್ಕಾರ ಕೊಡ್ತಾ ಇರೋದು 5 ಗ್ಯಾರಂಟಿ ಕೊಡ್ತಿರಲ್ರಿ ನಟರಾಜ್ ಗೌಡ್ರೆ, ಅಲ್ವಾ? ಕರೆಕ್ಟ್. ಇದರಲ್ಲಿ 40% 6ನೇ ಗ್ಯಾರಂಟಿ ಅನ್ನೋ ರೀತಿಯಲ್ಲಿ ಕೊಡಿ ಅಲ್ವಾ? ಕೇಂದ್ರ ಸರ್ಕಾರ 5ನೇ ಗ್ಯಾರಂಟಿಗೂ 60% ತಗೊಂಡ್ಬಿಡಿ. ನಾನು ಕೇಳ್ತಿದ್ದೀನಿ, ಚುನಾವಣೆಯಲ್ಲಿ 5 ಗ್ಯಾರಂಟಿ ನಾವು ಕೊಡ್ತೀವಿ. ನಿಮ್ಮ ಮಾತು ತುಂಬಾ ಚೆನ್ನಾಗಿದೆ. ನನಗೆ ರೈತರಿಗೆ ಈಗ ನೀಡಿ ಪೀಪಲ್ಗಪ್ಪ ಇದು ನೇರವಾಗಿ ರೈತರಿಗೆ ಹೋಗುವಂತ ಹಣ ಅಲ್ವಾ? ಕರೆಕ್ಟ್. ನೀವು ನಮ್ಮ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೇನು ಸಮಸ್ಯೆ ಇಲ್ಲ, ಬೊಕ್ಕಸಕ್ಕೇನು ನಾವು ಗ್ಯಾರಂಟಿ ಯಾರಿಗೋ ಟ್ಯಾಕ್ಸ್ ಕಟ್ತಿರ್ತಕ್ಕಂಥ ಜನರಿಗೆ ಹೋಗುತ್ತೆ ಅಂತ ಕೇಳಿದಾಗ ನೀವು ಫಸ್ಟ್ ಏನು ಹೇಳ್ತೀರಿ? ನೀವು ಬಡವರ ವಿರೋಧಿ ಅಂತ ಟೀಕೆ ಮಾಡ್ತೀರಿ. ನಂಬರ್ 1 ಮಾಡಿ, ದಟ್ಸ್ ಆರ್ಗ್ಯುಮೆಂಟ್. ಈಗ ಇದನ್ನು 6ನೇ ಗ್ಯಾರಂಟಿ ಅನ್ನುವ ರೂಪದಲ್ಲಿ ಕೊಡಿ ಅಲ್ವಾ? ಚರ್ಚೆಗೆ ನಿಮ್ಮ ಮಾತು ಚರ್ಚೆಗೆ ಸ್ವಾಗತ. ಸಾಧ್ಯತೆ ಅಸಾಧ್ಯತೆ ಬಗ್ಗೆ ಚರ್ಚೆ ಮಾಡೋಣ. ಇನ್ನು 5 ಗ್ಯಾರಂಟಿ ಇದಾವಲ್ಲ, ಈ 5 ಗ್ಯಾರಂಟಿಲೂ ಕೂಡ ಕೇಂದ್ರ ಸರ್ಕಾರ 50%, 40%, 60% ತಗೊಂಡ್ಬಿಡ್ಲಿ. ಇದೇ ರೀತಿ ಹೊಣೆಗಾರಿಕೆ ಜನಗಳ ಹೊಣೆಗಾರಿಕೆ ರಾಜ್ಯ ಸರ್ಕಾರದಲ್ಲ, ಕೇಂದ್ರ ಸರ್ಕಾರದ್ದು ಅಷ್ಟೇ ಹೊಣೆಗಾರಿಕೆ ಇರ್ತದೆ. ನೀವು ಹೇಳೋ ಪ್ರಕಾರ ಸರಿಯಾದ್ರೆ ಈ 5 ಗ್ಯಾರಂಟಿಗಳು ಕೂಡ ಕೇಂದ್ರ ಸರ್ಕಾರ 50%, 60%, 40% ಒಂದು ಶೇರ್ ತಗೊಂಡ್ಬಿಡ್ಲಿ. ಅಶ್ವಥ್ ನಾರಾಯಣರಿಂದ ದೇವರಾಜೇಂದ್ರ ಉತ್ತರ ತಗೊಂಡು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.